ಕೆಲಸ ಮಾಡಿ 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 ಸಾಕಾಗಿ ಹೊಂಟತವ ಇವ ನನ್ನ ಹಣೆ ಬರ್ಕತ್ತಾಗ ಹೋಗತ್ತಾಗ. ಅಲ್ಲ ಆ ಶಕುಂತ್ಲನ್ ಕರೆಯಕ್ಕೆ ಬಂದಿದ್ದಿಲ್ಲ ಈ ಬಡೆ 2 ದಿನ ತರ್ಲಿ ಅದನ್ನ ನೋಡು, ಇಷ್ಟೊತ್ತಾದರೂ ಇಲ್ಲ ಮನೆಗೆ. ನೀನು ಫೋನ್ ಹಚ್ಚಿರ್ ಬರ್ತಾನೆ ಬೇ ಅಂತಂದ, ಇನ್ನೂ ಸುದ್ದಿಲ್ಲ ಸುಖಾಲಿಲ್ಲ ತಗ. ಅದು ಇಲ್ಲಿ ಮನ್ಯಾಗ ಕೆಲಸ ಪಾಪ ಅತ್ತಿಯರು ಒಬ್ಬರ ಆಗಿದ್ರ, ಅದಕ್ಕೆ ನನ್ಗೆ ಯಾಕೆ ಇಲ್ಲೊಂದು ಫ್ಯಾಕ್ಟ್ರಿ ಕೆಲಸನ ಅರ್ಧ ಆಗಕತ್ತಿತ್ತು. ನನಗಂತರೂ ಬಿಟ್ಟಿರಾಕ ಆಗ್ಲಿಲ್ಲ ಅತ್ತಿ ಅಮ್ಮ, ಅದಕ್ಕೆ ಬಂದ್ಬಿಟ್ನಿ ಬೇ ಅಮ್ಮ. ನೋಡುವ ಗಂಡನ ಮನಿ ಗಂಡ ಅತ್ತಿ ಅನ್ನೋದು ಹೆದರಿಕಿ ಬೆದರಿಕಿ ಇದ್ರೆ ಯಾರು ಹಿಂಗೆ ಮಾಡಲ್ಲ ಏನ. ಆಕಿಗೆ ಎದ್ದೈತೆ ಹೆದರಿಕಿ ಬೆದರಿಕಿ. ಹೊರಗಿಂದ ಆದ್ರೂ ಒಂದಿಟ್ಟು ಹೆದರಿಕೆ ಇರ್ತಿತ್ತ ಏನ, ಮನ್ಯಾನ ಮೂಳಿ ಇದಕ್ಕೆಲ್ಲಿರ್ಬೇಕು. ಅಯ್ಯೋ ದೇವ್ರೆ ನನಗಂತರೂ. ಅಲ್ಲ ನಾವೇನು ಬಸರಿ ಬಾಣತನ ಹಾಕೊಂಡವ್ರಲ್ಲನ. ಅಯ್ಯೋ ದೇವ್ರೆ 1-2 ತಿಂಗಳಾಗತ್ಲೆ ಹೋಗಳವ. ಅಯ್ಯೋ ದೇವ್ರೆ ನಾ ಹೇಳಿದ್ರೆ ಕೇಳೋದಿಲ್ಲ ವಾಂತಕ್ಕಿತ್ತ. ನಾನು ಹಂಗಾರೆ ಸ್ವಲ್ಪ ದಿನ ಇದ್ದು ಬರ್ವಳ್ಳಾಕ್ ಬಿಡ ಅಂತ ಕಳಿಸಿದೆ. ಈಗ ನೋಡ ಎಲ್ಲ ಆರಾಮದಾಳ ಅಂತ, ಆದರೂ ಬರ್ವಳ್ಳು ನೋಡುವ. ಒಟ್ಟು ಒಂಚೂರು ಏನೋ ಕೈಯಾಗಿ ಹೆಚ್ಚು ಕೊಡೋದು ಮಾಡೋದು, ಒಂಚೂರು ಅಕ್ಕಿ ಪಕ್ಕಿ ತೊಳೆದು ಅನ್ನಕ್ಕಿಡೋದು, ಏನಾರು ಒಂದು ಸಣ್ಣ ಪುಟ್ಟ ಕೆಲಸನಾರ ಮಾಡ್ತಾಳ. ನನಗಂತರೂ ಯವ್ವ ಅದು ಆಗೋದಿಲ್ಲ ಯವ್ವ ಮಾಡಾಕತ್ತಾಗ. ಕೆಲಸಗಾರ್ತಿಕಿನ ಇಟ್ಕೋಬೇಕಂತಂದ್ರೆ ಅವಾಗ ಯಾರೂ ಸಿಗಲಿಲ್ಲ. ಈಗ ಒಬ್ಬ ಕೆಲಸಕ್ಕೆ ಸಿಕ್ಕಾಳ ಆಕಿ, ಯಾರ್ಯಾವಕ್ಕೆ ಬಾಯಾಗ ಹೆಸರು ಗೊತ್ತಿಲ್ಲ ಹೋಗತ್ತಾಗ. ಆ ಹುಡುಗಿ ಸಿಕ್ಕತಿ ಚಲೋ ಐತಿ, ಕೆಲಸ ಮಾಡ್ತೇನೆ ಅಂತತಿ. ತಿಂಗಳ 2-2.5-3 ಸಾವಿರ ರೂಪಾಯಿ ಯಾರು ಕೊಡ್ಬೇಕವ? ಭಾಂಡೆ ಒಗ್ಯಾಣ ಊಟಕ್ಕೆ ಸಾಕಲ್ಲ ಅಂತಂದ್ರೆ. ಅಲ್ಲ ಇನ್ನು ನಿಮ್ಮ ತಂಗಿ ಮೊದಲು ಅದು ಎಂಥದ ಕೆಲ್ಸಕ್ಕೆ ಹೋಗಿದ್ಲ ಬ್ಯಾಂಕಿಂದ, ಆಕಿದ ಪಗಾರ ಬರ್ತಿತ್ತಲ್ಲ ಅದರಿಂದ ತೆಗೆದು ಒಟ್ಟು ಕೊಟ್ಟರು ಆತು ಬಿಡು ಅನ್ಕೊಂಡು ಸುಮ್ಮನಾಗಿದ್ದೆ. ಈಗ ಅದಿಲ್ಲ ಇದಿಲ್ಲ ಅನ್ನಂಗೆ ಆಗೈತಿ. ಈಗ ಏನು ತಿಂಗಳ ಪಗಾರ ಬರೋಕ್ಕೆ ನೌಕರಿದಾರ ಇವೇನು ನೌಕರಿಗೆ ಹೋಗಣ ನನ್ನ ಮಗ, ಎಲ್ಲಿಂದ ಕೊಡಕ್ಕೆ ಹೋಗಿ ನೀವು ಅದಕ್ಕೆ ಬ್ಯಾಡ್ತೀಗಿ ಅಂತಗಂದೆ. ಏನು ಈಗ ಹೆಂಗಿದ್ರು ಬಾಣೆತನ ಗಿಣತನ ಎಲ್ಲ ನಿಮ್ಮ ಮೌನ ಮಾಡ್ತಾಳ, ಮಾಡ್ಕೊಂಡು ಹೋಗೋಳಕತ್ತಾಗಂತ ಕೈಬಿಟ್ಟ ನೋಡಿ. ಹೋಲ್ ಬಿಡ್ವೆ, ಆಕಿಗೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ, ಮೈಗಳತನ. ಅದಕ್ಕೆ ಇಲ್ಲಿ ಬಂದ್ರೆ ಏನಾರ ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕತ್ತಂತೇಳಿ ಮುದ್ದಾಂ ಬರವಳ್ಳ. ಹಂಗಂದ್ರೆ ಹೆಂಗವ? ಹೋಲ್ ಬಿಡು, ಆಕಿದ್ ಮಾತಾಡಕತ್ರ ಇಡೀ ರಾತ್ರಿ ಹಗಲಾದ್ರೂ ಮುಗಿಯೋದಿಲ್ಲ ಅಂದಂಗೆ. ನೀ ದವಾಖಾನಿಗೆ ಹೋಗಿ ಬಂದ್ಯಾವ? ಆರಾಮದಿಯಾ? ಹೋಗ್ಬಂದೇನಿ. ನೋಡುವ ನಮ್ಮ ಕಾಲನ ಬೇರೆ, ಈಗಿನ ಕಾಲನ ಬೇರೆ. ನೀನು ನಮ್ಮಂಗೆ ಇವ್ರು ಇರಬೇಕು ಅಂತ ಆಸೆ ಪಡೋದು ತಪ್ಪಕತಿ ಏನು. ಹಂಗೆ ಪಟ್ಕೊಂತ ಹೋದಾಗ ಇಂಥ ನಿರಾಶೆಗಳು ಆಗೋದು. ಅವ್ರು ಹೆಂಗಿರ್ತಾರ ಹಂಗಿರ್ವಲ್ರ, ಹೋಲ್ ಬಿಟ್ಬಿಡು. ಶಾಂತ ಲೋನ್ ಆತ. ಲೋನ್ ಆತ್ರಿ? ಎಷ್ಟು ಹೇಳಿದ್ರಿ? ನೀ ಹೇಳಿದ್ದಿಲ್ಲ 5 ಲಕ್ಷ ಅಂತ. ಹೌದಾ? ಒಳ್ಳೇದಾತಪ್ಪ, ಅಂತೂ 5 ಲಕ್ಷ ಲೋನ್ ಆತಲ್ಲ. ಅಪ್ಪ ದೇವ್ರೆ ರೀ, ನಂಗೆ ಎಷ್ಟು ಖುಷಿ ಆಗತ್ತದ ಗೊತ್ತನ. 5 ಲಕ್ಷ ಅದ್ರಾಗ ಏನೇನು ತರಬೇಕು ಏನೇನಿಲ್ಲ ಅಂತೆಲ್ಲ ಲೀಸ್ಟ್ ಮಾಡಿಟ್ಟೇವಲ್ಲ, ಅವೆಲ್ಲ ತರಿಸೋ ಜವಾಬ್ದಾರಿ ನಿಮ್ಮದೇ. ಚಿಂತೆ ಬಿಟ್ಬಿಡು, ನೀ ಕೈಯಾಗ ರೊಕ್ಕ ಬಂದ್ವಲ್ಲ ಅದ್ರದ್ದೆಲ್ಲ ತರೋ ಈ ಜವಾಬ್ದಾರಿ ನಂದ. ಏನು ನಾನು ಕೊಡ್ತೇನೆ ಅಂದೆ, ಬೇಡ ಲೋನ ಮಾಡ್ಸುಣ್ರಿ ಒಟ್ಟು ಅರ್ಧಕ್ಕರ್ಧ, ಸುಮ್ಮನೆ ಪಾಪ ಎಲ್ಲ ನೀವೇ ಬಳಸ್ಕೊಳೋದಕ್ಕತಿ ಅಂದಿ ನೀನು. ಅಲ್ರಿ ನಿಮ್ಮ ಹತ್ರ 5 ಲಕ್ಷ ರೂಪಾಯಿ ಒಮ್ಮೆ ಎಲ್ಲೈತ್ರಿ? ಈಗ ಏನೋ ಎಲ್ಲಿದಾರ ಪಾಪ ಅಂಗಡಿದು ಅದು ಇದು ತೆಗೆದು 1-2 ಲಕ್ಷ 3 ಲಕ್ಷ ಹೊಂದಿಸ್ತೀರಿ ಅನ್ಕೋರಿ. ಮ್ಯಾಗಿಂದಾರ ಬೇಕಾ ನನಗೆ? ಅದಕ್ಕೆ ಸುದ್ದ 5 ಲಕ್ಷ ತೆಗೆದ್ಬಿಡ್ರಿ ಅಂತ ಹೇಳಿದ್ದೆ. ಆಗ್ಲಿ. ಆಮೇಲೆ ಮಷೀನಿಗೆಲ್ಲ ಸ್ವಲ್ಪ ಬೇಕಾಗಲ್ಲ, ಅವು ಎಷ್ಟು ಹುಟ್ಟದಾವೋ ಏನೋ ಯಾರಿಗೆ ಗೊತ್ತು, ಹೋಗಿ ಕೇಳಿಂದ ವಿಚಾರಿಸಿಂದ ಎಲ್ಲ ಗೊತ್ತಾಗದ. ಆಯ್ತು, ನಂಗಾರ ಹೋಗಿ ಬರ್ತೇನೆ. ಏನು ಮನ್ಯಾಗ ಹುಷಾರಿ, ಅವನ ಜೊತೆಗಿರು ಬರ್ತೇನೆ. ಗಿರ್ಜಾ ಏನ್ರಿ? ನಿಂದ್ರ ಕಣ್ಣು ಮುಚ್ಚಿ, ನಿಂಗೆ ಏನೋ ತಂದೇನೆ. ಏನ್ ತಂದಿರಿ? ಕಣ್ಣು ಮುಚ್ಚಲೆ ಕೊಡ್ತೇನೆ. ಮುಚ್ಚೇನಪ್ಪ ಕಣ್ಣ. ಏನ್ ತಂದಿರಿ ತೋರಿಸ್ರಿ. ಹೆಂಗ ಎಷ್ಟು ಚಂದ ಕಾಣಕತ್ತಿ ನೋಡಿಗ ರೀ. ಕರೆನ ಖುಷಿ ಆಯ್ತು. ಹೆಣ್ಮಕ್ಳಿಗಿಂತ ಸಣ್ಣ ಸಣ್ಣ ಹೂ ತಂದ್ಕೊಡೋದು, ಕ್ಲಿಪ್ ತಂದ್ಕೊಡೋದು, ಟಿಕ್ಲಿ ತಂದ್ಕೊಡೋದು, ಇಲ್ಲ ಒಂದು ಸೀರೆ ತೊಗೊಂಬರ, ಇಲ್ಲ ನಮ್ಗೆ ಇಷ್ಟಪಟ್ಟಿದ್ದು ಏನಾರು ಒಂದು ಜೊತೆ ಬಳಿ ಹಿಂಗೆ ಗಂಡ್ಮಕ್ಳು ತಂದುಕೊಟ್ರೆ ಎಷ್ಟು ಖುಷಿ ಆಕೈತೆ ಗೊತ್ತಾನೆ ಹೆಣ್ಮಕ್ಳಿಗೆ. ಅದಕ್ಕಿಂತ ಖುಷಿ ಮತ್ತೆ ಯಾವುದೂ ಇಲ್ಲ. 10 ಸಲ ನಾವು ಕೇಳಿದ್ಮೇಲೆ ನೀವು 1 ಸಲ ತಂದ್ರೆ ಖುಷಿ ಆಗಲ್ಲ. ನಾವು ಕೇಳೋಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಂತಂದ್ರೆ ಎಷ್ಟು ಖುಷಿ ಆಕೈತೆ ಗೊತ್ತಾನೆ. ನೀನು ಪಾಪ ಬೆಳಗ್ಗಿಂದ ಚಂತನ ಎಷ್ಟು ಕೆಲಸ ಮಾಡ್ತಿ. ನಾವೆಲ್ಲಿ ಹೊರಗೂ ಹೋಗಿಲ್ಲ ಅಡ್ಡಾಡಕ್ಕೆ, ಪಿಕ್ಚರ್ಗೆ ಹೋಗಿಲ್ಲ, ಒಂದು ಹೋಟೆಲಿಗೆ ಕರ್ಕೊಂಡು ಹೋಗಿಲ್ಲ ನಾನು. ಅದಕ್ಕೆ ನೆನಪಾತ ಹೂ ತೊಗೊಂಡೆ. ಇರ್ಲಿ ಬಿಡ್ರಿ, ಏನಾಯ್ತು ಮನೆ ಹೆಣ್ಮಕ್ಳು ಮತ್ತೆ ಮನೆಯಾಗ ಇರ್ಲಾರ್ದು ಇನ್ನೇನು ಮಾಡ್ಬೇಕು? 3 ಹೊತ್ತು ಪಿಕ್ಚರ್ ಮಾಲ್ ಅಂತ ಅಡ್ಡಾಡಕ್ಕಾಕತ್ತೇನೆ. ಇರ್ಲಿ ಬಿಡ್ರಿ, ನೋಡೋಣ ಯಾವಾಗಾರ ಒಂದು ಒಳ್ಳೆ ಟೈಮ್ ಅಂತ ಬರ್ತೈತಿ, ಅವತ್ತು ಹೋಗೋಣಂತೆ. ಮತ್ತೆ ಇವತ್ತಿನ ದೌಡ್ ಬಂದ್ಬಿಟ್ರಿ? ಅಯ್ಯೋ ಇವತ್ತು ಏನಾಯ್ತು ಗೊತ್ತನ, ಒಂದು ಏನೋ ಗೊತ್ತಿಲ್ಲ, ಟೂರ್ಗೆ ಹೊಂಟೈತದ ಗಾಡಿ. ಈಗೆಲ್ಲ ಸಾಲಿ ಸೂಟಿ ಅಲ್ಲ ಮಕ್ಕಳದ, ಟ್ರಿಪ್ಪಿನ ಗಾಡಿ ಬಂದು ಸೀದಾ ನಮ್ಮ ಹೋಟ್ಲ್ ಮುಂದೆ ನಿಂತವ್ರೆ. ಆ ಬಸ್ನೇ ಒಂದು 20 ಮಂದಿ ಇದ್ರು. ಅವರು 20 ಮಂದಿ ಅಂದರೆ ನಮ್ದೇನು ದೊಡ್ಡ ಹೋಟ್ಲಲ್ಲ. ಮೋಸ್ಟ್ಲಿ ನನಗನ್ಸೋ ಮೆಟ್ಟಿಗೆ ಸಣ್ಣ ಹೋಟ್ಲಿಗೆ ಹೋದ್ರೆ ಬಜೆಟ್ ಕಡಿಮೆ ಆಕತಿ, ರೇಟ್ ಕಡಿಮೆ ಇರ್ತೈತಿ ಅಂತ ಬಂದಿರ್ಬೇಕು ಅನ್ಸಾಕತ್ತೈತಿ. ನಮ್ದೇನು ಭಾಳ ತುಟ್ಟಿದೇನು ಅಲ್ಲಲ್ಲ. ಹಾಗಾಗಿ ಬಂದ್ರೆ ಒಂದು 20 ಮಂದಿ ಇದ್ರು. ಅವ್ರು ಇದ್ರ ಗಾಡಿ ಅದು, ಒಂಥರ ಗಾಡಿ ಅದು, ಬಸ್ಸು ಅಲ್ಲ ಅದು. ಈ ಹೊಸ್ದಾಗಿ ಬಂದವರಲ್ಲೇ ಬಿಳೆ ಕಲರಿನೂ ಒಂದು 20-25 ಮಂದಿ ಕುಂದ್ರು ಅಂತದ ಅಂಥ ಗಾಡಿ. ಇಳಿದ್ರು ನಿನ್ನ ಮುಂದೆ ಹೇಳ್ತೀನಿ, ಎಲ್ಲರೂ ಒಂದೊಂದು ಪ್ಲೇಟ್ ಇಡ್ಲಿ, ಎಲ್ಲರೂ ಇಡ್ಲಿ ತಿಂದು ನಮ್ಮ ಅಂಗಡಿಯನ್ನು ಇಟ್ಟು ಖಾಲಿ, ಎಲ್ಲ ಖಾಲಿ. ಗಡ ಎಲ್ಲ ಮುಗಿಸಿ ತೊಳೆದ ದಬಾಕ್ ಅಂತ ಹೇಳಿದೆ. ಎಲ್ಲ ತೊಳೆದ ದಬಾಕಿದ್ರೆ ಬಾಯಿ ಹಾಕಿ ಬಂದೆ, ಅಂಗಡಿ ಬಾಗ್ಲಕ್ಕದ ಹಾಕಿ. ಹೌದೇನ್ರಿ?
ಶುಕ್ರವಾರ ಒಳ್ಳೆ ದಿನ ದೌಡ್ ವ್ಯಾಪಾರ ಆಗೈತಲ್ಲ, ಚಲೋ ಆತ್ ತಗೋರಿ. ನೀವು ದೌಡ್ ಬೈ ಚಲೋನ ಆತ, ದಿನ ಹೊತ್ತಾಗಿ ಬರ್ತಿದ್ರಿ. ಇವತ್ತು ಉದ್ದಿನ ಬೇಳೆ ಎಲ್ಲ ನೆನೆಗೆ ಹಾಕೀನಿ, ರುಬ್ಬ್ ಕೊಡ್ತೀನಿ, ಗ್ರೈಂಡ್ರಿಗೆ ಹಾಕ್ತೀನಿ. ಪಾಪ ನಿನಗೆ ಎಷ್ಟು ಕೆಲಸ ಹೆಚ್ಚಾಗತ್ತಲ್ಲ, ಇಲ್ಲಿ ಮನ್ಯಾಗೂ ಹುಯಿ ಅಂತ ಕೆಲಸ, ಆ ಕೆಲಸ ಈ ಕೆಲಸ ಅಂತೇಳಿ ಎಲ್ಲ ಕುಡ್ಸಿ ಭಾಳ ಆಗತ್ತಲ್ಲ. ನೀನು ಏನು ತೊಬ್ಬಕ್ಕೆ ಏನು ಮಾಡೋದಲ್ಲಪ್ಪ, ನಾನು ಮಾಡ್ತೀನಿ. ಬಾಬೆ ನಾನು ನನ್ನ ಕೈ ಲೇಟ್ ಆಕೈತೆ, ಅಲ್ಪ ಸ್ವಲ್ಪ ಕೆಲಸ ಮಾಡಿ ಕೊಡ್ತೇನಪ್ಪ. ಬಾಣ್ತಿ ಕೆಲಸ ಅಂತೂ ನಾ ಭಾಳ ಹಚ್ಚಕ್ಕೆ ಹೋಗೋದಿಲ್ಲ ನಿನ್ನ ಹೆಂಡತಿಗೆ, ಯಾಕಂದ್ರೆ ಪಾಪ ಅದು ಎಟ್ಟಂತ ಮಾಡ್ಬೇಕು, ನೀನು ಹೋಟ್ಲು ಕೆಲಸನೂ ಮಾಡಿಕೊಡ್ಬೇಕು, ಇದು ಮಾಡಿಕೊಡ್ಬೇಕಲ್ಲ ಅಂತೇಳಿ ನಾ ಭಾಳ ಹಚ್ಚಕ್ಕೆ ಹೋಗಲ್ಲ. ಗೊತ್ತಾನ ಇದೆಲ್ಲ ಕೆಲಸ ಬಾಣ್ತಿದ್ದು ನಾನು ಮಾಡಿರ್ತೇನೆ. ಆಕಿಗೆ ಏನಾರ ತಿನ್ನಾಕೆ ಮಾಡಿಕೊಡೋದು ಬಿಡೋದು, ಆಮ್ಯಾಗ ಇದು ಏನದ ಅರ್ಬಿ ಗಿರ್ಬಿ ಹೋಗೋದು ಹಾಕೋದು, ಕುಸಿಂದಿಸಿ ಚಡ್ಡಿ ಒಗ್ಯೋದು ಎಲ್ಲ ನಾನು ಮಾಡಿರ್ತೇನೆ. ಕೇಳ್ಬೇಕಾರೆ ನೀನು ಅಂತೀನಿ. ಹೇಳಬೇಕಿ, ನೀ ಮಾಡಲ್ಲ ಅಂತ ಯಾವಾಗೂ ಹೇಳಿಲ್ಲಕ್ಕೆ, ನೀ ಮಾಡ್ತಿ ಅಂತೇಳಿ ಹೇಳ. ಅಂದಲ್ಲೇ ಹಗರಕತ್ರಿ ಅಂದಾಳ, ನಾನು ಕೇಳಿದೆ ಅಷ್ಟೇ. ಯವ್ವ, ಒಂದು ವಾಷಿಂಗ್ ಮಿಷನ್ ತಂದ್ರೆ ಹೆಂಗಾಗಬಾರ್ದು, ಹೌದಿಲ್ಲ? ನಿಧಾನಕ್ಕೆ ಮನೆ ಒಳಗೆ ಸಾಮಾನು ಮಾಡ್ಕೊಂಡ್ವಿ ಅಂದ್ರೆ ಕೆಲಸನ ಹಗರಕತಿ, ಹೌದಿಲ್ಲ? ಈಗ ನಂದು ಈಕಿದು ನಿಂದು ಸುಮತಿದು ಅಂತೇಳಿ ಅರಿ ಭಾಳ ಅಕ್ಕವ. ಅದನ್ನ ಒಂದಿನ ಬಿಟ್ಟು ಒಂದಿನ ವಾಷಿಂಗ್ ಮಿಷನ್ಗೆ ಏನೋ ಹಾಕಿದ್ರೆ ಅದೇ ಒಗೆದು ಒಣಗಿಸಿ ಅರ್ಬಿ ಕೊಡ್ತದಂತ, ಪಟ 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 ಅಕ್ಕವಂತ ಕೆಲಸ. ಯಾಕೆ ಅದನ್ನ ತರಬಾರ್ದು? ಒಂದು 10-15 ಸಾವಿರ ರೂಪಾಯಿಗೆ ಸಿಕ್ಬಿಡ್ತತಿ. ಆತಪ್ಪ, ನಿನ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡಿ. ಕೆಲಸ ಹಗರಕತ್ತೆ ಅಂದ್ರೆ ನಾನು ಏನು ಬ್ಯಾಡ ಅಂತೇನೆ. ಇರ್ಲಿ, ಪಾಪಕ್ಕಿಗೂ ಎಲ್ಲ ಕೂಡ ಭಾಳ ಆಕತಿ, ತೊಂಬ ಒಂದು ವಾಷಿಂಗ್ ಮಿಷನ್. ಅವ್ವ, ಇವತ್ತು ದೌಡ್ ಬಂದೇವಿ, ನನ್ನ ಕಡೆನೂ ರೊಕ್ಕ ಐತಿ. ನೀವು ಅನ್ನೋದಾದ್ರೆ ನಾನು ಈಕಿ ಒಂಚೂರು ಪ್ಯಾಟಿಗೆ ಹೋಗ್ಬರ್ತೀವಿ. ಅದಕ್ಕೆ ಹೆಂಗಂತೀವಿ? ಆತ, ಹೋಗಿ ಬರ್ರಿ. ಹೆಂಗಿದ್ರು ಮಧ್ಯಾಹ್ನದ ಅಡಿಗೆ ಊಟ ಎಲ್ಲ ಆಗೈತಿ, ಸಂಜೆ ಮುಂದಲ್ಲ. ನೀವು ಬರೋ ಮಟ ನಾನು ನೋಡ್ಕೋತೀನಿ, ಇಬ್ರು ಪಟ್ನ ಹೋಗಿ ಬರ್ರಿ. ಹಂಗಾರ ತೊಗೊಂಡ ಬಂದ್ಬಿಡ್ರಿ. ಹ್ಞೂ ಆತ್ವೆ. ಗಿರ್ಜಿ, ಪಟ್ನ ಹೋಗಿ ಸೀರೆ ಬೇರೆ ಉಟ್ಕೊಳ್ಳೋದಾದ್ರೆ ಉಟ್ಕೊಂಬರೋ. ಸೀರೆ ಇದಕ್ಕೇನಾಗೈತ್ರಿ, ಚಲೋನೇ ಐತಿ, ಬೇರೆ ಮತ್ತೆ ಯಾಕೆ ಇದೇ ಇರಲಿ. ನಡಿ ಹಂಗಾರ, ನಾನು ಗಾಡಿ ನಿಂದ್ರಸೇನು ಬೈಕ್, ನನ್ನ ಕಡೆ ರೊಕ್ಕದ ಪಟ್ಟ ನಡಿ ಹಂಗಾರ. ಯವ್ವ, ನಾ ಬಂದು ಉಳ್ಕಿದ್ದು ಎಷ್ಟು ರೊಕ್ಕ ಉಳಿತು ನೋಡಿ ನಿನ್ನ ಕೈ ಕೊಡ್ತಂತು. ಆಗ್ಲಿಪ್ಪ, ಅಲ್ಲ ನನ್ನ ಕೈಗಾರ ಎದಕ್ಕೆ ಕೊಡ್ತೀಯಪ್ಪ, ನೀನು ನಿಂತಿ ಕೈ ಕೂಡ ಅಲ್ಲೇ ಏನು ಮನೆ ಬಾಳೆ ಹಾಕಿನ ಮಾಡ್ಕೊಳ್ಳಕತ್ತಾಗ. ಏಟು ಉಳಿತು ಏಟು ಬಿಡ್ತ, ಸಂತಿ ಸಾಮಾನು ತರೋರು ನೀವು ಬಿಡೋರು ನೀವು, ಏನಾರ ಮಾಡ್ಕೊರತ್ತಾಗ. ನಮ್ಗೇನು ಹೊತ್ತೊತ್ತಿಗೆ ಒಂದು ಹೊಟ್ಟು ತುಂಬ ಊಟಕ್ಕೆ ಮಾಡಿ ಹಾಕ್ರಿ ಸಾಕು. ನನಗೂ ಈ ಜೋಳ ಖಾಲಿ ಆಯ್ತು ಗೋಧಿ ಖಾಲಿ ಆಯ್ತು ಅಂತೇಳಿ ನೋಡೋಕ್ಕಾಗಲ್ಲಪ್ಪ ಎಲ್ಲ. ಅಲ್ಲ ರೀ, ಸಂತಿಗೆ ಹೋಗೋದ ಕರೆ ಅಂದ್ರೆ ತಡ್ರಿ, ನಾ ಒಂದು ಸಂತಿ ಚೀಟಿ ಬರ್ಕೊಂಬರ್ತೇನೆ ಪಟ್ ಅಂತೇಳಿ. ಮನ್ಯಾಗ ಏನೇನೋ ಸಾಮಾನು ಖಾಲಿಯಾಗಿ ಅವನು ಬರಿತೇವೆ, ಹಂಗೆ ದುರ್ಗದ ಬೆಲೆಗೆ ಅವೆಲ್ಲ ತೊಗೊಂಡು ಬಂದ್ಬಿಡಕ್ಕೆ ಬರ್ತೈತಿ. ಅಲ್ಲಿಂದ ಹೆಂಗಿದ್ರು ಆಟೋ ಮಾಡ್ಕೊಂಡು ಬರೋದ ಏನು, ವಾಷಿಂಗ್ ಮಿಷನ್ ಅಂದ್ರೆ ಟಾಟಾ ಎಸಿನ ಬೇಕನ, ಮತ್ತೆಲ್ಲ ಕೂಡ ಸಂತಿನೂ ಬಂದ್ಬಿಡ್ತೈತಿ. ಅಷ್ಟು ಮಾಡಲಿ, ಅಷ್ಟು ಮಾಡಿ. ಒಟ್ಟು ಸಂತಿ ಏನೇನಿಲ್ಲ ಏನೇನೇ ನೋಡಿ ಎಲ್ಲ ಬರ್ದಿಟ್ಕೊ. ನಿನ್ನ ಕಡೆ ಎಷ್ಟೈತ್ಲ ಈಗ ರೊಕ್ಕ? ನನ್ನ ಕಡೆ ಒಂದು 20-22 ಸಾವಿರ ರೂಪಾಯಿ ಐತ್ವಿ. ಅಂದ್ರೆ ಸ್ವಲ್ಪ ರೊಕ್ಕ ಬರೋದಿತ್ತು, ಅದು ಬಂತ. ಅಂಗಡಿ ವ್ಯಾಪಾರನೂ ಚಲೋ ಆಗಿತ್ತು. ಈಗ ಒಂದು 4-5 ದಿನದಿಂದ ನನ್ನ ಕಡೆ ಇಟ್ಕೊಂಡಿದ್ನೆಲ್ಲ ರೊಕ್ಕ ಆಗೈತಿ. ಒಂದು ತರ್ಬೇಕನ್ನೋದ ಇತ್ತು ತಲೆಯಾಗ. ಸುಮತಿ, ಕೂಸು ಏನು ಮಾಡ್ಕತ್ತಾರ? ಮುಕ್ಕೊಂಡಾಳಪ್ಪ, ಮುಕ್ಕೊಂಡಾಳ. ಕೂಸು ಮುಕ್ಕೊಂಡತೆ, ಕರ್ಕೊಂಡು ಮುಕ್ಕೊಂಡಾಳ. ರಾತ್ರಿ ಎಲ್ಲ ಎದ್ದು ಅಳದ ನಿದ್ದಿನ ಮಾಡಿಸ್ಕೊಡಂಗಿಲ್ಲಪ್ಪ ಯಪ್ಪ ಹುಡುಗ. ಈಗ ಅದಕ್ಕೆ ಮಕ್ಕರು ತಾಯಿ ಅಂತ ಹೇಳಿದೆ, ಮಕ್ಕೊಂಡತ್ತದು ಪಾಪ ಕರ್ಕೊಂಡು. ಅವ ಹಂಗೆ ಬರ್ತಾ ಕೂಸಿಗೆ ಮತ್ತು ಒಂದು ಜೊತೆ ಚಲೋ ಅಂಗಿ, ಆಮ್ಯಾಗ ಕೂಸಿಗೆ ಮತ್ತೇನಾರು ತರ್ಬೇಕನ್ಬಿ. ಅಯ್ಯೋ ಹೌದು ನೋಡ್ಲ, ಇದೇನು ಪಾಗಿದ್ದಿಲ್ಲ ನಂಗೆ. ಕೂಸಿಗೆ ಒಂದು ಜೋಡಿ ಅಂಗಿ, ಆಮೇಲೆ ತಾಮ್ರದ ಹಾಲ್ಗಡ್ಗ, ಕರಿಮಣಿ ಕೈಕಟ್ಟು, ಆಮ್ಯಾಗ ಇದು ಹಾಲ್ಮಣಿ ಬೆಲ್ಲದ ಮಣಿ ಹಾಕಿದ ಕೊಳ್ಳ ಕಟ್ತಾರಲ್ಲ ಅದು ಜೊಲ್ಲಿನ ಪಟ್ಟಿ ಒಂದು, ಆಮೇಲೆ ಕೊಳ್ಳ ಒಂದು ಮುತ್ತಿನ ಸರ ಅದೇ ಕೇಸರಿ ಮಣಿ ಹಾಕಿದ್ ಮಾಡಿರ್ತಾರಲ್ಲ ಅದು, ಆಮ್ಯಾಗ ಮಲ್ಲಿನಂಗಿ ತೊಂಬಲ್ಲ, ಜಳ ಜಗ್ಗೈತೆ ಪಾಪ ಹಾಕೋಲ್ ಕೂಸು, ಅದಕ್ಕೆ ಮಲ್ಲಿನಂಗಿ ತುಂಬ. ಆಯ್ತು ತೊಗೊಂಬರ್ತಂತು. ಆಮೇಲೆ ಅವ ಎಲ್ಲರೂ ಕರ್ಕೊಂಡು ಹೋದಾಗ ಅನಿವಾರ್ಯಕ್ಕೆ ಬೇಕಲ್ಲ ಯಾವಾಗಾರ ಒಮ್ಮೆ, ಅದೆಂಥದ್ದು ಪ್ಯಾಂಪರ್ಸ್ ಅಂತ ಹಾಕ್ತಾರಲ್ಲ, ಉಚ್ಚಿ ಹೋದ್ರು ಹಿಂಕೊಳ್ಳೋದು, ಅದು ಅಂತ ಅಂದ್ಬಿಡ್ತೀನಿ ತಗೋ. ಹೌದಲ್ಲ, ಎಲ್ಲರೂ ಹೋದಾಗಟ್ಟ ಬರ್ತೈತಿ. ಹಂಗೆ ಮಾಡಿ. ಆತನವ ಆತತ್ತೀರ ಎಲ್ಲ ಬರ್ದಿಟ್ಕೊಂಡೇನಿ. ಹಂಗಾರೆ ನಾವು ಬರೋಣ. ಅದೇನದು ಹೂವು? ಹೂವು ಇಲ್ಲಿಂದ ಬಂತು, ಹಿತ್ಲಾಗಿಲ್ಲ ಹೂವು. ಓಹೋ ಆಯ್ತಾಯ್ತು. ಹೋಗಿ ಬರ್ರಿ. ನನ್ನ ಮಗ ಸಸಿ ಮ್ಯಾಗ ಯಾವ ಕೆಟ್ಟ ಕಣ್ಣು ಬೀಳಲಾರ್ದಂಗಿರ್ಲಪ್ಪ. ಹೆಂಗೆ ಗೊತ್ತಿಲ್ದನ ಚಲೋ ಸಸಿ ಸಿಕ್ಕತಿ.